ಇಲ್ಲಿ ಗುತ್ತೆ ಹತ್ರ ರೆಸ್ಟ್ ಮಾಡ್ತಿದ್ವಿ. ಅಣ್ಣವ್ರು ಬಂದು ಇವಾಗ 2 ಗಂಟೆಗೆ ಎದ್ವಿ. ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕೋಟೆನಾಡು ಚಿತ್ರದುರ್ಗದಿಂದ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯರಾತ್ರಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಮಧ್ಯರಾತ್ರಿ ಆಗಿಲ್ಲ, 3 ಗಂಟೆ ಆಗೈತೆ. ಗಾಡಿನ ಲೋಡಿಗೆ ಕಳಿಸಿದ್ವಿ. ಲೋಡಾಗಿ ಬಂದು ನಿಂತಿತ್ತು ರಾತ್ರಿ. ಗಾಡಿ ಬರೋ ಅಷ್ಟೊತ್ತಿಗೆ 10:30 ಆಗಿತ್ತು. 10:30 11 ಗಂಟೆ ಆಯಿತು. ಇವಾಗ ಇನ್ನೇನು ಹೋದ್ರೂ ಹೋಗೋಕ್ಕಾಗಲ್ಲ ಅಂತೇಳಿ ಮನೆಗೆ ಮಲಗಿದ್ದೆ. ಕರೆಕ್ಟಾಗಿ 2:15 ಎದ್ದು ಬಿಟ್ಟೆ. ಬಂದು ಗಾಡಿ ಹತ್ರ ಬಂದು ಚಳ್ಳಕೆರೆ ಗೇಟಲ್ಲಿ ಬಂಕಲ್ಲಿ ನಿಲ್ಲಿಸಿದ್ರು. ಅಲ್ಲಿ ನೋಡಿದರೆ ದೊಡ್ಡಪ್ಪನೂ ಇದ್ದ ಬಂಕ್ನಾಗೇನೆ. ಅವನು ಬಂದು ನಿಂತಿದ್ದ. ಹೋಗಿದ್ದು ಇಬ್ಬರೂ 2 ಗಾಡಿ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೊಲ್ಟಿವಿ. ಇವಾಗ ಎಲ್ಲಿದ್ದೀವಿ ಅಂದರೆ ಚಳ್ಳಕೆರೆ ರೋಡ್ನಾಗ ಹೋಗ್ತಿದ್ದೀವಿ. ಹೋದ್ಸಲಿ ಹೋಗಿದ್ವಲ್ಲ ತಿಪ್ಪರಡ್ಡಳ್ಳಿ ಮೇಲೆ, ಆ ರೂಟ್ನಾಗ ಹೋಗಲ್ಲ. ಈ ಸಲ ರೋಡ್ ಚೇಂಜ್ ಮಾಡೋಣ ಅಂತ ಇದ್ದೀವಿ. ಯಾಕಂದರೆ ಆ ರೋಡ್ನಾಗೆ ಸಿಕ್ಕಾಬಟ್ಲೆ ಡೀಸೆಲ್ ಕುಡೀತು. ರೋಡು ಸಾಗೋದಿಲ್ಲ, ಏನಿಲ್ಲ, ಚಿಕ್ಕ ರೋಡುಗಳು. ತಿಪ್ಪರಡ್ಡಳ್ಳಿಗೆ ಮನೆ ಮುಂದ್ಲಾಸೆ ಹೋಗ್ಬೇಕು. ಗುಂಡಿಗಳು ಸಿಕ್ಕಾಬಟ್ಲೆ ಬಿದ್ದಾವೆ. ಹಂಗಾಗಿ ಆ ಕಡೆ ಹೋಗೋದು ಬೇಡ, ಬೇರೆ ರೋಟ್ನಾಗ ಹೋಗೋಣ ಅಂತ ಇದ್ದೀವಿ. ಆನ್ಗಲ್ ಮೇಲೆ ಹೋಗ್ಬೇಕಂತಿದ್ದೀವಿ ನಾವು. ಆನ್ಗಲ್ಲು, ಮೊಳಕಾಲ್ಮೂರು, ರಾಯದುರ್ಗದ ಮೇಲೆ. ರಾಯದುರ್ಗದಾಗೆ ಒಂದು ರೈಲ್ವೆ ಬಿಡ್ಸ್ ಮಾಡ್ತಿದ್ದಾರೆ. ಆ ಫ್ಲೈವರ್ ಕೆಲಸ ಆಗಿಲ್ಲ ಅಂತೆ. ಹಂಗಾಗಿ ಆ ಕಡೆ ಹೋಗೋಕ್ಕೂ ಆಗಲ್ಲ, ಏನಿಲ್ಲ. ನಮ್ಮದು ಗಾಡಿ ಪಾಸ್ ಆಗೋದಿಲ್ಲ, ಏನಿಲ್ಲ. ಟ್ರಿಪ್ನಾಗೆ ಹೋಗ್ಬೇಕಂತ ಎಸ್ಟಿಮೇಟ್ ಹಾಕಿದ್ವಿ, ಆಗಲಿಲ್ಲ. ಮತ್ತು ಈ ಟ್ರಿಪ್ನಾಗಿದ್ದು ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾನೊಬ್ನು, ಅವನಿಗೆ ಕೇಳಿದ್ವಿ. ಅವ್ನು ಹೇಳ್ದ, ಇಲ್ಲಣ್ಣ ಗಾಡಿ ಪಾಸ್ ಆಗೋದಿಲ್ಲ, ಅಟೀತತೆ, ಮಳೆ ಬಂದರೆ ಗಾಡಿನೂ ಸಿಗೆ ಬೀಳ್ತವೆ ಅಂತಂದ. ಸರಿ ಆಯ್ತು ಬಿಡಪ್ಪ ಅಂತೇಳಿ ಹೋಗ್ತಾಯಿದ್ದೀವಿ. ಮುಂದ್ಗಡೆ ಚಳ್ಳಕೆರೆಗೆ ಹೋಗಿ ಯೋಚನೆ ಮಾಡೋದು, ಯಾವ ರೂಟ್ನಾಗ ಹೋಗೋಣ ಏನಂತೇಳಿ. ಚಳ್ಳಕೆರೆಗೆ ಎಲ್ಲಿಗೆ ಲೋಡ್ ಆಗಿರೋದಂದರೆ MP ಗೆ. ಅದೇ ಮೆಡಿಸನ್ 20ನೇ ತುಂಬಿರೋದು ನಾವು. ಅಂದರೆ ನಮಗೆ ರೆಗ್ಯುಲರ್ ಸಿಗ್ತೈತೆ ಲೋಡು. ಈ ಲೋಡ್ಗೋಸ್ಕರ 6 ದಿವಸ ಕಾದ್ನು ಗುರು. ನಾನು ಸೋಮವಾರ ಖಾಲಿ ಮಾಡಿ ಬಂದು ಚಿಕ್ಕಬಳ್ಳಾಪುರದಿಂದ ಬಂದು 5 ದಿವಸ ಕಾದ್ನಿ. ಇದು 6ನೇ ದಿವಸ ಲೋಡಿಗೆ ಹೋಗಿ 1 ದಿವಸ ಲೋಡ್ ಆಗಿಲ್ಲ, 2 ದಿವಸ ಲೋಡ್ ಮಾಡಿರೋದು. ಲೈಟ್ ಲೋಡು ಟೈಟ್ ಬಾಡಿಗೆ ನನಗೆ MP ಗೆ ಮಧ್ಯಪ್ರದೇಶಕ್ಕೆ ತುಂಬಿದ್ದೀವಿ. ಹೋದ್ಸಲಿ ಹೋಗಿದ್ನಲ್ಲ, ಅಲ್ಲಿಗೆ ಹೋಗ್ಬೇಕು, ಬೇತುಲ್ ಹತ್ರ. ಇನ್ನೇನು ಅಲ್ಲಿಂದ ಬೇತುಲ್ ಒಂದು 15-20 ಕಿಲೋಮೀಟ್ರ್ ಇರುತ್ತೆ. ಅಲ್ಲಿಗೆ ಹೋಗಿ ಖಾಲಿ ಮಾಡೋದು. ತಿಪ್ಪೇಶಿ ಗಾಡಿನೂ ಲೋಡ್ ಆಗೈತೆ. ತಿಪ್ಪೇಶಿ ಗಾಡಿ ಎಲ್ಲಿಗಂದರೆ ಇದು ಪಂಡ ಊರು ಅಂತೇಳಿ ಬರುತ್ತೆ. ಅದು ಅಲ್ಲೇ ಬೇತುಲಿಂದ ಈ ಕಡೆ ಬರುತ್ತೆ. ಎಲ್ಲಂದರೆ ಈ ಕಡೆ ನಾವು ಸಾಗರ್ಗೆ ಹೋಗೋ ರೋಡ್ನಾಗೆ ಮೆಡಿಸನ್ 20ನೇ. ಅದನ್ನು ನೋಡಿ, ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಉಳ್ಳಾರ್ತಿ ರೋಡಿಗೆ ಬಂದೀವಿ ನೋಡಿ. ಸೀದಾ ಡಿಸೈಡ್ ಮಾಡಿದ್ವಿ ಉಳ್ಳಾರ್ತಿ ರೋಡ್ನಾಗ ಹೋಗೋಣ ಅಂತೇಳಿ. ಹಿಂಗೆ ಉಳ್ಳಾರ್ತಿ ಮತ್ತು ರೇಣುಕಾಪುರ, ಓಬಳಾಪುರದ ಮೇಲೆ ಹೋಗಿ ಸೀದಾ ಚೆಟ್ಟೂರಿಗೆ ಹೋಗ್ತೀವಿ. ಚೆಟ್ಟೂರಿಂದ ಕಲ್ಯಾಣದುರ್ಗ. ನಮಗೆ ಇನ್ನೊಂದು ರೂಟ್ ಇತ್ತು. ಯಾವ ರೂಟ್ ಅಂದರೆ ಇದು ಪರಶಂಪುರ ಕುಂದ್ರಿಪಿ ಹೋಗ್ತಿದ್ವಿ. ಆ ರೋಡ್ನಾಗ ಒಂದು ಸ್ವಲ್ಪ ತೊಂದರೆ. ಯಾಕಂದರೆ ಕುಂದ್ರಿಪಿ ಊರೊಳಗೆ ಜಾಮ್ ಆಗಿಬಿಡ್ತತೆ, ಸಣ್ಣ ರೋಡುಗಳು. ಅದಕ್ಕೆ ಅಲ್ಲಿ ಹೋಗಲಿಲ್ಲ. ಅಲ್ಲಿ ಹೋದರೆ ಮತ್ತೆ ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಸೇಮ್ ಯಾವ ಕಡೆ ಹೋದ್ರೂ ಸೇಮ್ ಡೀಸೆಲ್ ಕುಡಿತತೆ ಅಂತೇಳಿ ರೂಟ್ ಚೇಂಜ್ ಮಾಡಿದ್ದು. ಈ ರೂಟಲ್ಲಿ ಏನು ತೊಂದರೆ ಇಲ್ಲ, ರೋಡ್ ಚೆನ್ನಾಗಿದೆ. ಅಂದರೆ ಹಂಸಗಳಿದ್ದಾವೆ. 1-2 ತಗ ಸಣ್ಣ ಚಿಕ್ಕ ಟರ್ನಿಂಗ್ ಅದಾವೆ ತೋಟದ ಮೂಲೆಗೆ. ಅಲ್ಲಿ ಮಾತ್ರ ಭಾಳ ಹುಷಾರಾಗಿ ನೋಡ್ಕೊಂಡು ಬರಬೇಕು. ಹೊಸ್ದಾಗಿ ಈ ರೂಟ್ನಾಗ ಓಡಾಡೋರಿದ್ದರೆ. ನಾವು ಈ ಕಡೆ ಯಾಕೆ ಹೋಗ್ತೀವಿ ಅಂದರೆ, ನಮಗೆ ಅನಂತಪುರಿಗೆ ಹೋಗಿ ಹೈವೇಗೆ ಹೋಗೋಕ್ಕೆ ಹತ್ರ ಆಗುತ್ತೆ. ನಾವು ಬಿಜಾಪುರದ ಮೇಲೂ ಹೋಗ್ಬೋದು. ಹಂಗೆ ಈ ಕಡೆ ಬಿಜಾಪುರ, ಸೋಲಾಪುರ, ನಾಂದೇಡ್ ಮೇಲೆ ಆ ರೋಡ್ನಾಗ ಹೋಗಲ್ಲ. ಆ ರೋಡ್ನಾಗ ಹೋದರೆ ಪೊಲೀಸ್ನವರು ಭಾರಿ ಕಾಟ ಕೊಡ್ತಾರೆ ನಮಗೆ. ಆ ರೋಡ್ನಾಗೆ 300 ಕಿಲೋಮೀಟ್ರ್ ಪಾಸ್ ಮಾಡೋಷ್ಟೊತ್ತಿಗೆ ಸುಮಾರು 1,500-2,000 ಹೋಗ್ತತೆ. ಅದಕ್ಕೆ ಆ ಕಡೆ ಹೋಗಲ್ಲ, ಈ ಕಡೆನೂ ಓಡಾಡೋದು ಜಾಸ್ತಿ. ಇಲ್ಲೇನು ತೊಂದರೆ ಕೊಡಲ್ಲ ಅಂತ ಹೇಳಲ್ಲ. ಆ ಕಡೆ ರೋಡ್ನಾಗ ತೊಂದರೆ ಕೊಟ್ಟಷ್ಟು ಕೊಡಲ್ಲ. ಯಾಕಂತೀರ, ಅಲ್ಲಿ ಗಾಡಿ ಕಮ್ಮಿ ಓಡಾಡೋದು. ಈ ರೋಡ್ನಾಗೆ ಇದು ನ್ಯಾಷನಲ್ ಹೈವೇ ಅಲ್ಲ, ಕಾಶ್ಮೀರ ಟು ಕನ್ಯಾಕುಮಾರಿ. ಹಂಗಾಗಿ ಇಲ್ಲೇ ಹೋಗೋದು. ಆ ರೋಡ್ನಾಗೆ ನೈಟ್ ಗಾಡಿ ಓಡಾಡಲ್ಲ. ಇಲ್ಲಿ ನೈಟ್ ಫುಲ್ ಜರ್ನಿ ಇರುತ್ತಲ್ಲ, ಅದಕ್ಕೋಸ್ಕರನೇ ಈ ರೋಡ್ನಾಗೆ ಓಡಾಡೋದು ನಾವು. ಒಂದೇ ರೂಟ್ನಾಗೆ. ನೀವು ಕೇಳ್ಬೋದು, ಬರೀ ನಾಗ್ಪುರ MP ಹೋಗ್ತಿರಲ್ಲ, ನಾಗ್ಪುರ ಕಡೆಗೆ ಯಾಕಂತೇಳಿ. ನಾಗ್ಪುರ್ನಾಗೆ ಏನಂದರೆ ಒಂದೇ ಕಡೆ ಲೋಡ್ ಆಗ್ತದೆ. ಸೋಯಾ, DOC, ಕಾಯಲ್ಲು, ಅದು ಇದು. ನಾವು ಅಹಮದಾಬಾದ್ ಯಾಕೆ ಬಿಟ್ಟಿದ್ದೀವಿ ಅಂದರೆ, ಅಹಮದಾಬಾದಲ್ಲಿ ಲೋಡಿಂಗ್ ಡಲ್ ಇದೆ. ರೋಡೆಲ್ಲ ಫುಲ್ ಜಾಮು. ಡೀಸೆಲ್ ಮಾತ್ರ ಈ ಟೈಮಲ್ಲಿ ಸಿಕ್ಕಾಪಟ್ಲೆ ಕುಡಿತತೆ. ನವಸಾರಿ ಮೇಲೆ ಬರ್ತೀವಲ್ಲ, ಧರಂಪುರ ಘಾಟ್ ಮೇಲೆ. ಹಂಗಾಗಿ ಅಹಮದಾಬಾದ್ ಹೋಗೋದು ಬಿಟ್ಟಿರೋದು. ಅಹಮದಾಬಾದ್ ಬಿಟ್ಟು ಒಂದು ಹೆಚ್ಚು ಕಮ್ಮಿ 3-4 ತಿಂಗಳಾತು ಗುರು. ನಾನು ಹೋಗಿದ್ದೆ ಲಾಸ್ಟ್ ಟ್ರಿಪ್ಪು. ಮತ್ತು ಅಹಮದಾಬಾದ್ ಕಡೆ ಗುಜರಾತಿಗೆ ತಲೆ ಹಾಕಿಲ್ಲ. ಯಾಕಂದರೆ ಇಲ್ಲಿ ಒಂಚೂರು ಬಾಡಿಗೆ ಕಮ್ಮಿ ಆಗಿರ್ಬೋದು. ಫಾಸ್ಟ್ ಟ್ರಿಪ್ ಆಗುತ್ತೆ. 6-7 ದಿವಸ ಟ್ರಿಪ್ ಆಗಿಬಿಡ್ತತೆ. ಅಲ್ಲಿ ಅಹಮದಾಬಾದ್ಗೆ ಹೋದರೆ 10 ದಿವಸ ಆಗುತ್ತೆ, 8 ದಿವಸ, 10 ದಿವಸದ ಮೇಲೇ ಟ್ರಿಪ್ ಆಗೋದು.
ಹಂಗಾಗಿ ಗುಜರಾತಿಗೆ ಹೋಗೋದು ಬಿಟ್ಟಿದ್ದು ನಾವು. ಗುಜರಾತಿಗೆ ಹೋಗೋಣ ಅಂದರೆ ಒಂಚೂರು ರೋಡ್ ಸರಿ ಹೋಗ್ಬೇಕು. ನಗರದಿಂದ ಹಿಡಿದು ನಾವು ರಾವ್ರಿ ಮೇಲೆ ಓಡಾಡ್ತೀವಲ್ಲ ಅಲ್ಲೆಲ್ಲ ಫುಲ್ ರೋಡೆಲ್ಲ ಕಚಡ ಬಿದ್ದುಬಿಟ್ಟಿರುತ್ತೆ. ಇವಾಗ ಬಿದ್ದುಬಿಟ್ಟಿರುತ್ತೆ ಏನು ಬಿದ್ದಿದೆ ಅಲ್ಲೇ, ಆ ಲೈನ್ನಾಗ ಓಡಾಡೋರಿಗೆ ಗೊತ್ತಿರುತ್ತೆ. ಹಂಗಾಗಿ ಬಿಟ್ಟಿದ್ದು. ಇನ್ನೇನು ಓಬಳಾಪುರ ಹತ್ರ ಬಂದ್ವಿ. ಓಬಳಾಪುರ ಹತ್ರ ಒಂದು ಸ್ವಲ್ಪ ಚಿಕ್ಕ ರೋಡ್ ಬರುತ್ತೆ. ಆ ರೋಡ್ ಏನಂದರೆ ಬರೀ ಲಾರಿ ಪಾಸಾಗಷ್ಟೇ ಇರೋದು. ಮತ್ತು ಮುಂದಕ್ಕೆ ಇದು ಓಬಳಾಪುರ ದಾಟಿದ ಮೇಲೆ ಡಬಲ್ ರೋಡ್ ಬರುತ್ತೆ. ಇದೊಂದು 5-6 ಕಿಲೋಮೀಟ್ರ್ ಅಲ್ಲಿ ಚಿಕ್ಕ ರೋಡ್ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ಉಳಿದದ್ದೆಲ್ಲ ಸೂಪರಾಗೈತೆ ರೋಡು. ಮತ್ತು ಶೆಟ್ಟೂರಿಗೂ ಹತ್ರ ಆಗುತ್ತೆ, ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ನಮ್ಮ ಗಾಡಿ ರೀಜನ್ರೇಷನ್ ತಗೊತಿದೆ ನೋಡಿ. ರೀಜನ್ರೇಷನ್ ಯಾಕೆ ತಗೊತಿದೆ ಅಂದರೆ ಬ್ಲೂದು ಇದು ಬ್ಲ್ಯಾಕ್ ಆಗಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ. ಆಟೋ ರೀಜನ್ ಅಂತ ಆನ್ ಆಗಿದೆ. ನಾವು ಯಾವ ಬಟನ್ನು ಒತ್ತೋದು ಬೇಕಾಗಿಲ್ಲ, ಏನಿಲ್ಲ, ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. ರನ್ನಿಂಗ್ನಾಗೆ ಆನ್ ಆಗಿದ್ದು ಆಫ್ ಆಗುತ್ತೆ. ಮತ್ತು ಗಾಡಿ ನಿಂತ್ಕೊಂಡಾಗ ರೇಸ್ ಆಗುತ್ತೆ. ಅವಾಗ ಏನು ಮಾಡಬೇಕು, ನಾವು ಗಾಡಿ ಆಫ್ ಮಾಡಬಾರ್ದು, ಹ್ಯಾಂಡ್ ಬ್ರೇಕು ತೆಗಿಬಾರ್ದು. ಅದೇ ಆಟೋಮೆಟಿಕ್ಕು ರೇಸ್ ಡೌನ್ ಆಗೋವರೆಗೂ ಸುಮ್ಮನೆ ಇರ್ಬೇಕು. ಹಂಗಿದ್ರೆ ಸೈಲೆನ್ಸರು ಎಕ್ಸಾಸ್ಟು ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಯಾಕೆ ಹಂಗಾಗುತ್ತೆ ಅಂದರೆ ಬ್ಲೂ ಅದು ಇದು ಅಂತೇಳಿ ಹಾಕಿರ್ತೀವಲ್ಲ, ಹಂಗಾಗುತ್ತೆ ನೋಡಿ. ಬಂದ್ವಿ, ಇದೇ ಸಿಂಗಲ್ ರೋಡು 5 ಕಿಲೋಮೀಟ್ರು, ಅಂದರೆ ಒಂದು ಸ್ವಲ್ಪ ಗುಂಡಿ ಬಿದ್ದಿದ್ದಾವೆ. ಆ ಕಡೆ ತಿಪ್ಪರಡ್ಡಿಹಳ್ಳಿ ರೋಡ್ ನೋಡ್ಕೊಂಡ್ರೆ ಅದಕ್ಕಿಂತ ಇದೇ ಬೆಟ್ರ್ ಅನಿಸ್ತಿದೆ ನಮಗೆ. ಇದೊಂದು 4-5 ಕಿಲೋಮೀಟ್ರ್ ಹೋಗ್ಬಿಟ್ರೆ ಅತ್ಲಾಗ ಆರಾಮಾಗಿ ಹೋಗ್ಬಿಡ್ತೀವಿ. ಇಲ್ಲೇ ಒಂದು ಸ್ವಲ್ಪ ತೊಂದರೆ, ಆಪೋಸಿಟ್ ಗಾಡಿ ಬರೋಲ್ಲ, ಏನಿಲ್ಲ ಇಲ್ಲಿ. ಆ ಕಡೆ ಎಲ್ಲ ತಿಪ್ಪರಡ್ಡಿಹಳ್ಳಿ ಮೇಲೆ ಹೋಗ್ತಾವೆ ಗಾಡಿ ಹೋಗೋವೆಲ್ಲ. ಇಲ್ಲಿ ಸಿಮೆಂಟ್ ಗಾಡಿ ಬಿಟ್ಟರೆ ನಾವು ಬರೋಲ್ಲ. ಮಹಾ ಸಿಮೆಂಟು ಮತ್ತು ಅಲ್ಟ್ರಾಟೆಕ್ಕಿಂದ ಆಂಧ್ರ ಗಾಡಿ ಬರ್ತವೆ. ಆಂಧ್ರ ಗಾಡಿ ಬಂಡೆ ಏರ್ಕೊಂಡು ಓವರ್ಲೋಡ್ ಗಾಡಿ ಬರೋದು ಇಲ್ಲೇ ಜಾಸ್ತಿ. ಇಲ್ಲಿ ಕಾಟ ಇಲ್ಲ ಏನಿಲ್ವಲ್ಲ, ಅದಕ್ಕೆ ಹಿಂಗೆ ಬರ್ತವೆ. ಈ ರೋಡು ಒಂಚೂರು ರೋಡ್ ಕೆಲಸ ಮಾಡಬೇಕು. ಓಬಳಾಪುರ ಊರಲ್ಲಿ ಸಿಕ್ಕಾಪಟ್ಟಲೆ ಗುಂಡಿ ಬಿದ್ವಲ್ಲ, ಆ ರೋಡ್ ಇವಾಗ CC ರೋಡ್ ಮಾಡ್ತಾಯಿದ್ದಾರೆ. ಈ ರೋಡ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಈ ರೋಡಲ್ಲಿ ಹಿಂಗೆ ಏನು ಮಾಡೋಕ್ಕೆ ಬರೋಲ್ಲ. ಅಂದರೆ ಹೈಟ್ ಲೋಡ್ ಗಾಡಿ ಫುಟ್ಪಾತು ಗಾಡಿ ನಿಲ್ಲಿಸಿ ಇಳಿಸ್ಬೇಕು. ಆಪೋಸಿಟ್ ಗಾಡಿ ಬಂದರೆ ಈ ರೋಡಲ್ಲಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಸ್ಪೀಡಾಗಿ ಹೋದರೆ ಬ್ಲೇಡ್ ಗೀಡ್ ಮುರಿತಾವಂತೇಳಿ ನಿಧಾನಕ್ಕೆ 20-30 ಅಷ್ಟೇ ಹೋಗ್ತಿರೋದು ನಾನು. ತಿಪ್ಪೇಸ್ವಾಮಿನೂ ಹಿಂದೆ ಬರ್ತದಾನೆ, ಅವನು ಅಲ್ಲೇ ಬೆಳಗ್ಗೆ ಒಂದು 5:15 ಆಗೈತೆ. ಬೆಳಕಾರಿತಾ ಇದೆ ನೋಡಿ ಸ್ವಲ್ಪ. ಇನ್ನೇನು ನಾವು ಆಲ್ಮೋಸ್ಟ್ ಕಲ್ಯಾಣದುರ್ಗ ಹೋಗೋಷ್ಟೊತ್ತಿಗೆ ಫುಲ್ ಬೆಳಕಾಗಿಬಿಡುತ್ತೆ. ಆವಾಗ ಅಲ್ಲೆಲ್ಲ ನಿಲ್ಲಿಸಿ ಟೀ ಕುಡಿದು ಬೆಲ್ಟು ಟೈರೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಮೇನ್ ಈ ರೋಡ್ನಾಗ ಟೈರ್ ಚೆಕ್. ಕಲ್ಯಾಣದುರ್ಗ ಬಂದು ನೋಡಿ. ಇವಾಗ ನಿಂತಿದ್ದು ಜಟ್ಕ ಹೊಡ್ದಂಗೆ ಹಾಕಿದ್ದು. ಅಂದರೆ ಬೇಗ ಎದ್ದು ಬಂದಿನಲ್ಲ 2:15, ಅದಕ್ಕೆ ಹಂಗೆ ಆಗ್ತಿರೋದು. 2:30 ಆಗಿತ್ತು ನಾನು ಬಿಟ್ಟ ಮನೆ. ಇವಾಗ ಜಟ್ಕ ಇದು ಏನ್ಗಿರೋದು ಕಲ್ಯಾಣದುರ್ಗಕ್ಕೆ ಬಂದ್ವಿ. ಕಲ್ಯಾಣದುರ್ಗ ಬೈಪಾಸ್ ಆಗಿದ್ದೀವಿ. ಎಲ್ಲ ಚಾ ಬ್ರೇಕ್ ತಗೊಬೇಕು. ಅಲ್ಲಿಂದ ಇಲ್ಲಿ ಬೆಳಗ್ಗೆ ನಾವು ಬರೋ ರೋಡಾಗ ಟೀ ಅಂಗಡಿ ಎಲ್ಲೆಲ್ಲಿ ಸಿಗಲ್ಲ. ಪರಶುರಾಂಪುರದ ಮೇಲೆ ಬಂದರೆ ಸಿಗ್ತಿತ್ತು. ನಾನು ಈ ಕಡೆ ಬಂದೆ. ಇವಾಗ ಇನ್ನೇನು ಬೈಪಾಸಿಗೆ ಟರ್ನ್ ಹೊಡಿಯೋದೆ ನೋಡಿ, ಅನಂತಪುರ ರೋಡಿಗೆ. ಇಲ್ಲಿ ರೈಟಿಗೆ ಹೊಡೆದ್ರೆ ಅನಂತಪುರ್ಗೆ ಹೋಗ್ತೀವಿ, ಲೆಫ್ಟಿಗೆ ಹೊಡೆದ್ರೆ ಇದು ರಾಯದುರ್ಗ, ಮೊಳಕಾಲ್ಮೂರು, ಮತ್ತು ಇನ್ನೇನು ಗುರು ಯಾವುದು ಹಾನಗಲ್ಗೆ ಹೋಗ್ತೀವಿ. ನೀವು ಕೇಳ್ಬೋದು ಈ ಕಡೆ ಯಾಕೆ ಬರೋಲ್ಲ ಅಂತೇಳಿ. ಅಲ್ಲಿಂದ ಹೋದರೆ ಹಾನಗಲ್ ಮೇಲೆ ಬಂದರೆ ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ, ಸಿಕ್ಕಾಪಟ್ಲೆ ಅಪ್ಪುಗಳು ಬೇರೆ, ಅದಕ್ಕೆ ಇಲ್ಲೇ ಬರ್ತೀವಿ. ಹಾನಗಲ್ ಮೇಲೆ ಬರೋಕ್ಕೂ ಇಲ್ಲಿ ಬರೋಕ್ಕೂ ಒಂದು 45 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಮತ್ತು ಡೀಸೆಲ್ ಕುಡಿತೈತಿ ಈ ರೋಡ್ನಾಗೆ. ಇದು ಯಾವುದಿದು ಹಾನಗಲ್ ಮೇಲೆ ಬರ್ತೀವಲ್ಲ ಆ ರೋಡಾಗೆ, ಅದಕ್ಕೆ ಹಿಂಗೆ ಬರೋಲ್ಲ. ಈ ಕಡೆನೇ ಬರೋದು. ನಮಗೆ ನಿಯರ್ ಬೈ ಆಗೋದು ಹಿಂಗೆ ಅನಂತಪುರ ಹೋಗೋಕ್ಕೆ, ಇಲ್ಲಾಂದರೆ ಆ ಕಡೆ ಬರ್ತಿದ್ವಿ. ಇನ್ನೂ ಒಂದು ರೂಟ್ ಐತೆ, ಇದು ಜಗ್ಸರ್ಲ ಹೋಗ್ತೀವಿ. ಅಲ್ಲಿನೇನು ಹೋಗೋದು, ಬೇಗ ಹೈವೇಗೆ ಹೋಗೋದು ಅಂತೇಳಿ ಹಿಂಗೆ ಬರೋದಷ್ಟೇ. ಇಲ್ಲಾಂದ್ರೆ ಇನ್ನೇನು ಹಂಗೆ ಓಡಾಕ್ಕೆ ಹೋಗ್ತಿದ್ದು. ನಮ್ಗೆ ಇಲ್ಲಿ ಬಂದರೆ ಬೇಗ ಹೈವೇ ಸಿಗುತ್ತೆ ಅಂತೇಳಿ ಬರ್ತೀವಿ ಅಷ್ಟೇ. ಸಿಂಗಲ್ ರೋಡಾಗ ಸುಮ್ಮನೆ ಡೀಸೆಲ್ ಕುಡಿತದೆ ಅಷ್ಟೇ ಗುರು. ಇದು ತಿರುಗುಪ್ಪ ರೋಡಾಗೆ ಸಿನ್ನೂರು ರೋಡಿಂದ ಬಂದ್ವಿ. ಈ ಟ್ರಿಪ್ಪು ತಿಪ್ಪೇಶನ ಸಿಂಗಲ್ಲು, ನಾನು ಸಿಂಗಲ್ಲು. ನಮ್ಮ ಸಂತಕ್ಕೆ ಫೋನ್ ಮಾಡಿದರೆ ಸಂತ ಏನಂದ ಅಂದರೆ ಅಣ್ಣ ನೆಕ್ಸ್ಟ್ ಟ್ರಿಪ್ ಬರ್ತೀನಿ ಅಂದ. ಸರಿ ಆಯ್ತು ಬಾರಪ್ಪ ಅಂದ. ಇನ್ನೇನು ಮಾಡ್ತೀರಾ, ಅವ್ರ ಊರಾಗ ಹಬ್ಬ ಇನ್ನೂ ಮುಗ್ದಿಲ್ಲಂತೆ, ಇನ್ನೊಂದು ಐತೆ ಅಣ್ಣ ಅಂದ. ಸರಿ ಎಲ್ಲ ಮುಗಿಸ್ಕೊಂಬಿಡು ಅಂತೇಳಿ ಬಂದೆ. ಅವ್ನು ಬರೋಕ್ಕೆ ಹೆಚ್ಚು ಕಮ್ಮಿ ಇನ್ನೊಂದು ವಾರ ಆಗ್ತದೆ ಗುರು. ನಾನೀಗ ಇನ್ನೊಂದು ಟ್ರಿಪ್ ಹೋಗಿ ಬಂದಂದ್ರೆ, ಈ ಟ್ರಿಪ್ ಹೋಗಿ ಬಂದರೆ ಬರ್ತಾನೆ. ಹೌದಾ, ದೊಡ್ಡಪ್ಪನೂ ಸಿಂಗಲ್ ಆದ, ವೀರೇಶಿ ಬರಲಿಲ್ಲ, ಯಾಕೋ ಗೊತ್ತಿಲ್ಲ. ಅವ್ರ ಮನೆಗೇನೋ
ಇದು ಅವ್ರ ಅಣ್ಣಗೇನೋ ಹುಷಾರಿಲ್ಲ ಅಂತೇಳಿ ಬರಲಿಲ್ಲ ಅವನು. ಇಬ್ಬರು ಸಿಂಗಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ತುಂಬಿ ಅಂದರೆ ಮಧ್ಯಪ್ರದೇಶ್. ಮತ್ತು ಇವಾಗೆಲ್ಲ ಟೀ ಕುಡಿಯೋಕೆ ನಿಲ್ಲಿಸಿ ಟೀ ಕುಟ್ಟು ಸಿಗೋಣ ಬನ್ನಿ. ಇವಾಗ ಇಲ್ಲಿ ಚಹಾ ಕುಡಿಯೋಕೆ ನಿಲ್ಲಿಸಿದ್ವಿ. ಚಹಾ ಕುಡಿದು ಹೊರಟಿದ್ದೀವಿ ನೋಡಿ. 2 ಗಾಡಿನೂ ಹಿಂದೆ ಮುಂದೆ ಇದ್ದಾವೆ. ದೊಡ್ಡಪ್ಪ ಇಲ್ಲದಾನೆ. ಇಬ್ಬರು ಸಿಂಗಲ್ಲಿ ಹೋಗ್ತಾಯಿದ್ದೀವಿ. ಅದು ಯಾವ ಹಗ್ಗ ಕಳಿಸ್ತಾರೆ ಏನೋ ಗುರು ಗೊತ್ತಿಲ್ಲ. ಅಲ್ಲಿ ಒಂದು 200 ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ ಹಿಂದೆ ಕತ್ರಿ ಲೂಸ್ ಆಗಿಬಿಡ್ತವೆ. ಅಂದರೆ ನಂದು ಹಗ್ಗ ಬೇರೆ ಸರಿಯಿಲ್ಲ. ಆ ಹಗ್ಗದಾಗೆ ಹಗ್ಗ ಗಂಟು ಹಾಕಿದರೆ ವಾಪಸ್ ಬರುತ್ತೆ, ರಿಟರ್ನ್ ಬರುತ್ತೆ. ಲಿಫ್ಟಿಂದ ರಾಡ್ ಬೇರೆ ಕಟ್ ಆಗಿಬಿಟ್ಟತ್ತೊಂದು. ಅದನ್ನ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಅದನ್ನು ವೆಲ್ಡಿಂಗ್ ಮಾಡಿಸ್ಬೇಕು, ಅಡ್ಜಸ್ಟ್ಮೆಂಟಿಂಗ್ ರಾಡು. ಇಲ್ಲಾಂದ್ರೆ ಅಷ್ಟೇ ಅದು. ಇವಾಗ ನೋಡೋಣ. ಕರ್ನೂಲ್ ಹತ್ರ ಹೋಗಿ ವೆಲ್ಡಿಂಗ್ ಶಾಪ್ ಓಪನ್ ಇರ್ತಾವಲ್ಲ ಅಲ್ಲೆಲ್ಲ ನಾವು ಮಾಡಿಸಿದ್ರೆ ಅದು ವೆಲ್ಡಿಂಗು. ಇವಾಗ ಹೊರಟ ನೋಡಿ ದೊಡ್ಡಪ್ಪ ನಾನು ಬರೋವರೆಗೂ ಕಾದಿದ್ದು ಜೊತೆಗೆ ಬಂದ ನೋಡಿ. ಬನ್ನಿ ಮುಂದೆ ಹೋಗಿ ಸಿಗೋಣ. ಇವಾಗ ಅನಂತಪುರ ದಾಟಿ ಹೋಗ್ತಾ ಇದ್ವಿ ನೋಡಿ. ಬಂದು ಬೈಕ್ ಬಸ್ ಹತ್ತಿದ್ವಿ. ಅದೊಂತಾಗೆ ನಿಲ್ಲಿಸಿ ಟೈರ್ ಚೆಕ್ ಮಾಡ್ಕೊಂಡು ಚಾಗಿ ಕುಡಿದು ಬಂದ್ವಿ. ಅಲ್ಲಿಂದ ಸೀದಾ ಬಂದ್ವಿ. ಇಲ್ಲಿ ಬಂದರೆ ಹಂಪ್ಸ್ ಸಿಕ್ತು. ನ್ಯಾಷನಲ್ ಹೈವೇನಾಗೆ ಹಂಪ್ಸು ಇರಬಾರ್ದು ಗುರು. ಆದರೆ ರೂಲ್ಸ್ ಐತೆ, ಇದು ಹಂಪ್ಸ್ ಇರಬಾರ್ದು ಅಂತೇಳಿ ಹಂಪ್ಸ್ ಹಾಕಿದ್ದಾರೆ. ಇವ್ರು ಏನು ಮಾಡೋಕೆ ಗೊತ್ತಾ, ಆ ಕಡೆಯಿಂದ ಒಳಗೆ ಮೇನ್ ಹೈವೇಗೆ ಬರ್ತಾವಲ್ಲ ಕನೆಕ್ಟಿಂಗ್ ರೋಡ್ನಾಗ ಹಂಪ್ಸ್ ಇರಲ್ಲ. ಹೈವೇ ರೋಡ್ನಾಗ ಹಂಪ್ಸ್ ಹಾಕ್ಬಿಟ್ಟಾರೆ. ಇಲ್ಲಿ ಹಿಂಗೆ ಹಂಪ್ಸ್ ಹಾಕಿದ್ರೆ ಭಾರಿ ತೊಂದರೆ ಆಗುತ್ತೆ. ಗೊತ್ತಿರಲ್ಲ ಕೆಲವ್ರಿಗೆ ಹಂಪ್ಸ್ ಐತೆ ಅಂತೇಳಿ ಬಂದು ಬರ್ತಾರೆ ಸ್ಪೀಡಾಗೆ. ಈ ತರಕಾರಿ ತುಂಬ್ಕೊಂಬರೋರು ಇಲ್ಲ ಟೊಮೆಟೊ ತುಂಬ್ಕೊಂಬರೋರು ಯಾರನ್ನ ಹಂಪ್ಸಿಗೆ ಬ್ರೇಕ್ ಹೊಡೆದ್ರೆ ಅವ್ರು ಬಂದು ಹಿಂದೆ ಗುದ್ಕೊಳ್ಳೋದು, ಆಕ್ಸಿಡೆಂಟ್ಗಳಾಗ್ತವೆ. ಹಂಪ್ಸ್ಗಳು ನ್ಯಾಷನಲ್ ಹೈವೇಗೆ ಇರಬಾರ್ದು. ಒಂದು 500 ಮೀಟ್ರ್ ಹಿಂದೆನೇ ಇದು ಸೈನ್ ಬೋರ್ಡ್ ಇರಬೇಕು. ಏನಂದರೆ ಹಂಪ್ಸಿನ ಬೋರ್ಡ್ ಐತೆ ಅಂತೇಳಿ, ಹಂಪ್ಸ್ ಐತೆ ಅಂತೇಳಿ. 500 ಮೀಟ್ರಲ್ಲಿ 50 ಅಡಿ ಮುಂದೆ ಇರುತ್ತೆ. 50 ಅಡಿ ಇದ್ದರೆ ಗಾಡಿನೇ ಕಂಟ್ರೋಲ್ ಆಗೋಲ್ಲ. ಕಮ್ಮಿ ಅಂದ್ರೆ 200 ಮೀಟ್ರ್ ಇರಬೇಕು. ಹಂಗಾದ್ರೆ ಕಂಟ್ರೋಲ್ ಮಾಡಿಬಿಡ್ತಾರೆ. ಎಷ್ಟೇ ಸ್ಪೀಡ್ ಇದ್ರು ಗಾಡಿನ ಕಂಟ್ರೋಲ್ ಆಗುತ್ತೆ. ನಾನು ಗುರು ಸೋಮವಾರ ಖಾಲಿ ಮಾಡಿ ಬಂದ ಚಿಕ್ಕಬಳ್ಳಾಪುರಿಗೆ. ಸೋಮವಾರ ಖಾಲಿ ಮಾಡಿ ಬಂದು ಮಂಗಳವಾರ ಇನ್ನೇನು ನಾನೇ ಲೋಡ್ ಕೇಳಲಿಲ್ಲ. ಬುಧವಾರದಿಂದ ಲೋಡಿಂಗ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬುಧವಾರ ಇಲ್ಲ, ಗುರುವಾರ ಇಲ್ಲ, ಶುಕ್ರವಾರ ಇಲ್ಲ ಲೋಡಿಂಗು. ಶುಕ್ರವಾರ ಕನ್ಫರ್ಮ್ ಆಯಿತು ಲೋಡಿಂಗು. ಅಂದರೆ ಶುಕ್ರವಾರ ಲೋಡ್ ಆಗಲಿಲ್ಲ, ಶುಕ್ರವಾರ ಕನ್ಫರ್ಮ್ ಆಯಿತು ಲೋಡಿಂಗ್. ಶುಕ್ರವಾರ ಕನ್ಫರ್ಮ್ ಆಯಿತು. ಆವಾಗ ಮಧ್ಯಪ್ರದೇಶ MP ಲೋಡ್ ಆಯ್ತು ಅಂದ ಅವನು ಮಾಲಕರು. ಸರಿ ಕಳಿಸ್ರಿ ಅಂದೆ. ಆವಾಗ ನೀನು ಬಂದು ಹೋಗು ಬಾ ಅಂತಂದ. ಇಲ್ಲ ನಾನು ದೂರ ಇದ್ದೀನಿ, ಬರೋಕ್ಕಾಗಲ್ಲ ಅಂತ ಹೇಳಿದೆ. ಅವಾಗ ಇನ್ನೇನು ಐದನಲ್ಲ ನಮ್ಮ ಹುಡುಗ, ಅವನಿಗೆ ಫೋನ್ ಮಾಡಿ ಹೇಳಿದ್ವಿ. ಅವಾಗ ಅವನೇ ಹೋದ ಲೋಡ್ ಮಾಡ್ಕೊಂಬರೋಕ್ಕೆ. ಲೋಡ್ ಮಾಡ್ಕೊಂಬಂದು ಗಾಡಿ ಕೊಟ್ಟ. ತಂದು ಬಂಕಾಗಿ ನಿಲ್ಲಿಸಿದ್ರು. ಹೊತ್ತು ಮುಂಚೆ ಬರ್ತಿದ್ದು ನಾನು. ಗಾಡಿ ಒಂದು 9-10 ಗಂಟೆಗೆ ಬಂದಿತ್ತು ಅಲ್ಲೇ. ಅದು ಮಳೆ ಬರೋದು, ಸ್ನಾನ ಮಾಡಿ ಮಾಡ್ಕೊಂಬಿಟ್ಟಿದ್ದೆ. ಮಳೆ ಬರೋದು ಇನ್ನೇನು ಹೋದ್ರೆ ಆಯ್ತು ಅಂತೇಳಿ ನಮ್ಮ ಓನರ್ ಅಲ್ಲಿಗೆ ಒಂದು 3 ಸಲ ಫೋನ್ ಮಾಡಿದ್ರು. ಫೋನ್ ರಿಸೀವ್ ಮಾಡಿಲ್ಲ ನಾನು. 2:30ಗೆ ಎದ್ದು ನೋಡಿದೆ, ಮಿಸ್ ಕಾಲ್ ಇತ್ತು. ಆವಾಗ ಗಾಡಿ ಇನ್ನೊಂದು ಫೋನ್ ತಗೊಂಡು GPS ನೋಡಿದೆ, ಗಾಡಿ ಎಲ್ಲೈತೆ ಬಂದತ್ತೋ ಇಲ್ಲ ಅಂತೇಳಿ. GPS ನೋಡಿದರೆ ಗಾಡಿ ಬಂದು ದುರ್ಗದಾಗ ನಿಲ್ಸೋಗಿದ್ರು. ಚಳ್ಳಕೆರೆ ಗೇಟ್ನಾಗ ಪೆಟ್ರೋಲ್ ಬಂಕ್ ಐತೆ, ಆ ಬಂಕ್ನಾಗೆ ಅಲ್ಲೇ ಡೀಸೆಲ್ ಹಾಕ್ತಾರೆ ನಾವು. ಆ ಬಂಕ್ನಾಗ ನಿಲ್ಸಿದ್ರು ಲೋಡ್ ಮಾಡ್ಕೊಂಬಂದು. ಸರಿ ಅಂತೇಳಿ ಅವಾಗಲೇ ಬೈಕ್ ತಗೊಂಡು ಸೀದಾ ಬಂದೆ. ಅದೇ ಅವಾಗಲೇ ಬಂದು ಬಂಕ್ ಹಾಕಿ ನೋಡಿದರೆ ದೊಡ್ಡಪ್ಪನೂ ಅಲ್ಲೇ ಮಕ್ಕೊಂಡಿದ್ದ. ಅವಾಗ ದೊಡ್ಡಪ್ಪನ ಎಬ್ಬರಿಸಿದಾಗ ಡೀಸೆಲ್ ಹಾಕ್ಸಿದ್ರೇನೋ ಅಂತಂದರೆ, ಹೂನಣ್ಣ 2 ಗಾಡಿ ಫುಲ್ ಮಾಡಿಸೋದ್ರು ಮಾಲಕರು ಅಂತಂದು ಹೇಳ್ದ. ನೀನು ಯಾಕೆ ಇಲ್ಲಿ ಬಂದಿ ಅಂದರೆ, ಇಲ್ಲಣ್ಣ ನಾನು ಆ ಕಡೆ ಹೋಗಲಿಲ್ಲ, ನಾನು ಹಿಂಗೆ ಬಂದೆ, ದುರ್ಗಕ್ಕೆ ಬರೋಕ್ಕೆ ಹೇಳಿದ್ದ ಸಾವುಕಾರ ಅಂತಂದ. ಸರಿ ಅಂತೇಳಿ ಇನ್ನೇನು ಇಬ್ಬರು ಜೊತೆಗೆ ಹೋದ್ರೆ ಅದು ಬಾ ಅಂತೇಳಿ ಬಂದ್ವಿ. ಅವನೇನು ಈ ಕಡೆ ತುಮಕೂರಿಂದ ಬರೋಕ್ಕೂ ದುರ್ಗಕ್ಕೆ ಬಂದು ಬರೋಕ್ಕೂ ಒಂದು 20-30 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಷ್ಟೇ. ಗುಬ್ಬಿ ತುಮಕೂರು ಬಂದಿದ್ರೆ ಸೀದಾ ಬಂದ್ಬಿಡೋಣ. ಅವ್ನು ದುರ್ಗಕ್ಕೆ ಬಂದನಲ್ಲ, ಹಂಗಾಗಿ 20 ಕಿಲೋಮೀಟ್ರ್ ಜಾಸ್ತಿ ಆಯಿತು. ಏನೂ ಆಗಲ್ಲ, ಅದಕ್ಕೇನು ಹೋಗೋಣ. ಇವಾಗ ಬನ್ನಿ ಮುಂದೆ ಹೋಗಿ ಟಿಫನಿಗೆ ನಿಲ್ಸೋಣಂತೆ. ಸ್ನೇಹಿತರೆ, ಲಿಫ್ಟಿಂದ ಅಡ್ಜಸ್ಟ್ಮೆಂಟಿಂಗ್ ರಾಡ್ ಕಟ್ ಆಗ್ಬಿಟ್ಟತ್ತೆ. ಅದನ್ನ ಬಿಚ್ಕೊಬೇಕು.
ಬಿಚ್ಕೊಂಡು ರಬ್ಬರ್ ಕಟ್ ಹಾಕ್ಬಿಟ್ಟು ರಬ್ಬರ್ಗೆ ತಂತಿ ಸುತ್ಬೋದು ಬಿಚ್ಚಿ ವೆಲ್ಡಿಂಗ್ ಮಾಡಿಸ್ಬೇಕು. ಇವಾಗ ವೆಲ್ಡಿಂಗ್ ಶಾಪ್ ಎಲ್ಲಿ ತರಬೇಕು ನೋಡೋಣ. ಎಲ್ಲ ರೋಡ್ನಾಗ ಸಿಗ್ತಿದ್ದಾವನು. ಯಾಕೆ ಬರೋ 9 ಗಂಟೆಗೆ ಟೈರ್ ಹೀಟ್ ಆಗ್ತಿದ್ದಾವೆ. ಬಿಸಿಲು ಐತಾ? ಬಿಸಿಲಂಗೆ ಕಾಣ್ತಾ ಇಲ್ಲ ಅಂತದು ನೋಡಿ. ಸೂರ್ಯ ಒಂದು ಸ್ವಲ್ಪ ಬಂದೋದ. ಲಂಚ್ ಬ್ರೇಕ್ ಹಾಕಿದ್ವಿ ಇಲ್ಲಿ. ತಿಂಡಿ ತಿಂದು ಹೋಗೋಣ ಅಂತೇಳಿ ಟೈರ್ 9 ಗಂಟೆಗಿಂತ ಹೀಟ್ ಹಾಕಿಟ್ಟಿದ್ದಾವೆ. ಇಲ್ಲಿಂದ ಬಂದ್ವಿ. ಇಲ್ಲಿ ಹೀಟ್ ಆಗ್ತಿದ್ದಾವೆ. ಯಾಕತಿಪ್ಪ ಹಿಂಗಾಗೆ ಟೈರ್ ಇದು ನಿಂದು? ಸೈಡ್ ತಿಂದತ್ತೆ ಇದು ಪಲ್ಟಿ ಮಾಡಿಸಿದ್ದೆ. ಹಾಂ ಹೌದೇನು? ನಾನು ಬ್ಯಾಕ್ ಬಟನ್ ಹಾಕ್ಬಿಟ್ಟಿದ್ದೀನಿ ನೋಡಿ. ಸೆಕೆಂಡ್ ಆಕ್ಸಲ್ಗೆ ಹಿಂದ್ಗಡೆ ಒಂದಿತ್ತು, ಅವನು ಅದನ್ನ ತೆಗ್ದು ಹಾಕಿದ್ನಿ. ಯಾಕಂತೀರಾ, ಲೈನ್ ಬಟನ್ ಹಾಕಿದರೆ ಸೈಡ್ ಉಜ್ತತೆ, ಇದನ್ನು ಹಂಗೆ ಆಗ್ತೈತೆ. ಇದನ್ನು ಚೇಂಜ್ ಮಾಡೋಣ ನೋಡಿ. ಇಲ್ಲೊಂದು ಹಾಕಿದ್ವಿ ಬ್ಯಾಕ್ ಬಟನ್ನು. ಇವಾಗ ಕರೆಕ್ಟಾಗಿ ಸವಿತವೆ. ತಿಂಡಿ ತಿನ್ಬೇಕು. ಇಲ್ಲೇ ಐತೆ ಹೋಟ್ಲು. ಗುತ್ತಿ ಟೋಲ್ ಹತ್ರ ನಿಲ್ಸಿದ್ವಿ. ಟೈರ್ ಹೀಟ್ ಆಗ್ತದವೆ. ನಮ್ಮ ತಿಪ್ಪೇಶಿ ನೋಡಿದರೆ ನಿದ್ದೆ ಬರ್ತೈತಣ್ಣ ಅಂತಾನೆ. ನೋಡೋಣ ಇನ್ನೊಂದು 2 ಗಂಟೆ ರೆಸ್ಟ್ ಮಾಡೋಣಂತೆ. ಇಲ್ಲಾಂದರೆ ಹೋಗೋಣ ಬನ್ನಿ. ತಿಂಡಿ ಸಿಗೋಣ. ಬಿಸಿಲಿಗೆ ಯಾಕೋ ಟೈರ್ ಹೀಟ್ ಆದವು. ನಮಗೂ ತಿಂಡಿ ತಿಂದೇಟಿಗೆ ನಿದ್ದೆ ಬಂದಂಗೆ ಆಯ್ತು. ರಾತ್ರಿ 2 ಗಂಟೆಗೆ ಇದ್ದೀವಲ್ಲ, ಅದಕ್ಕೆ ದೊಡ್ಡಪ್ಪ ನೋಡಿದರೆ ನಿದ್ದೆ ಬರ್ತೈತೆ ಅಂತ. ಯಾಕಂದರೆ ಅವನು ನಿದ್ದೆನೇ ಮಾಡಿಲ್ಲ, ಬರೀ ಮೊಬೈಲ್ ನೋಡ್ಬಿಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಗುತ್ತಿ ದಾಟಿದ ಮೇಲೆ ಒಂದು ರಾಜಸ್ಥಾನಿ ಹೋಟ್ಲು ಬರುತ್ತೆ, ಅದ್ರಾಗ ಸೈಡ್ ಹಾಕಿದ್ದೀವಿ. ಇಬ್ಬರು ಗ್ಯಾಪ್ ಯಾಕೆ ಬಿಟ್ಟಿವಂದರೆ, ಗ್ಯಾಪ್ ಬಿಟ್ಟಿಲ್ಲ ಅಂದರೆ ಗಾಳಿ ಬರಲ್ಲ ಒಳಕ್ಕೆ. ಅದಕ್ಕೆ ನೋಡಿ. ಈ ಸಲ ಏನು ಐಟಿ ಲೈಟ್ ಕಮ್ಮಿ ಐತೆ, ನಾರ್ಮಲ್ ಐತೆ. ಇವಾಗ ಇನ್ನೇನು ತಾಚಿ ಮಾಡಿ ಎದ್ದಾಳನಂತೆ ಒಂದು 2-3 ಗಂಟೆಗೆ. ಆಮೇಲೆ ಸಿಗೋಣ ಬನ್ನಿ. ಇಲ್ಲಿ ಗುತ್ತಿ ಹತ್ರ ರೆಸ್ಟ್ ಮಾಡ್ತಿದ್ವಿ. ಅಣ್ಣವ್ರು ಬಂದರು. ಕುಣಿಗಲ್ಲಿಂದ ಬಂದರೆ ಹೈದ್ರಾಬಾದಿಗೆ ಎಂಟಿ ಹೊಟ್ಟಿದ್ದಾರೆ. ರೋಡಲ್ಲಿ ಹೋಗೋ ಗಾಡಿನ ಹೋಗ್ತಿದ್ರು. ನಮ್ಮ ಗಾಡಿ ನೋಡಿ ತಂದು ನಿಲ್ಲಿಸಿದ್ರು. ನಾವು ಮಲಗಿದ್ದೆ. ಅಣ್ಣವ್ರು ಮಾತಾಡಿಸ್ತೇಟಿಗೆ ಎದ್ದು ಚಾಗಿ ಕುಡ್ದು ಹೊರಟಿವಿ ನೋಡಿ. ಇಲ್ಲ ನಾ ಬೈಕ್ ಹ್ಯಾಂಡಿಲ್ ಏನಿಲ್ಲ. ಅಲ್ಲಿಗೆ ಅಣ್ಣವ್ರು ಹೊರಟಿದ್ರು. ತಡೆಯೋಣ ಟೀ ಕುಡಿಯೋಣ ಅಂತೇಳಿ ಕೆಳಕ್ಕೆ ಇಳಿದು ಬಂದೆ. ಅಣ್ಣರ್ದು ಇಲ್ಲಿದೆ ನೋಡಿ. ಸೌತೆಕಾಯಿ ಹೊಡಿತಾರಂತೆ ಎಂಟಿ. ಮತ್ತು ಆರ್ಕೆಸ್ಟ್ರೂ ಐತೆ, ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಕುಣಿಗಲ್ಲ ತುಮಕೂರಣ್ಣ ಆರ್ಕೆಸ್ಟ್ರು ಎಲ್ಲ ತುಮಕೂರಿಂದ ಆಲ್ ಕರ್ನಾಟಕ ಎಲ್ಲರೂ ಕಳಿಸ್ತಾರೆ. ಆಂಧ್ರಾಗನ ಕಳಿಸ್ತಾರೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿದೆ ಇರೋದು ಕಾಂಟ್ಯಾಕ್ಟ್ ನಂಬರು. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ ನಿಮ್ಮ ಹೆಸ್ರಿಗೆ ಕೇಳೋದೇ ಮರ್ತುಬಿಟ್ಟೆ ನಾನು. ನವೀನ್ ಅಂತ ಹೇಳಿ ನೋಡಿ. ಕುಣಗಲಿಂದ ಸಿಗೋಣ. ಕೋತಿ ಏನು ಹೊತ್ಕೊಂಡು, ತರಕಾರಿ ಏನಿಲ್ಲ, ಹೊತ್ಕೊಂಡು ಹೋಗೋಕ್ಕೆ ಬರಲಾ? ಇವಾಗ 2 ಗಂಟೆಗೆ ಎದ್ದು ಊಟ ಮಾಡಿ ಹೊರಟಿದ್ವಿ ನೋಡಿ. ದೊಡ್ಡಪ್ಪನೂ ಎದ್ದಿದ್ದಾನೆ. ವಾತಾವರಣ ಚೆನ್ನಾಗೈತೆ, ಆದರೆ ಬಿಸಿಲು ಒಂಚೂರು ಇತ್ತು. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದೇನು. ನನಗೂ ನಿದ್ದೆ ಇರಲಿಲ್ಲ. ನನಗೆ ಮಲ್ಕೊಂಡೆ. ಇವಾಗ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಎಲ್ಲಿಗನ್ನ ಆಗ್ತದೆ ಅಲ್ಲಿಗನ್ನ. ನಮ್ಮ ಡ್ಯೂಟಿ ರಾತ್ರಿ 10-11 ಗಂಟೆ ಅಷ್ಟೇ. OT ಮಾಡಲ್ಲ ಗುರು ನಾವು. ಕರೆಕ್ಟ್ ಡ್ಯೂಟಿ ಟೈಮ್ ಟು ಟೈಮ್ ಡ್ಯೂಟಿ ಮಾಡೋದು. OT ಮಾಡಿಲ್ಲ. ಸುಮ್ಮನೆ ಹೊಡೆಯಲ್ಲ. ಅನ್ಲೋಡ್ ಆಗ್ತದೆ ಅಂದರೆ ಮಾತ್ರ ಹೋಗೋದು. ಇಲ್ಲಾಂದ್ರೆ ಏನಿಲ್ಲ. ಆಗಿರೋದು ಹೊಸ ಬ್ಯಾಟ್ರಿ ಹಾಕ್ಸ್ಕೊಂಡ್ಬಂದು ಲಾಂಗ್ ಶೆಲ್ಫ್ ಆಗ್ತದೆ. ವ್ಯಾಕಮ್ ರೆಡಿ ಮಾಡಿಸಿದ್ರು ಖಾಲಿ ಆಗ್ತೈತೆ. ಮತ್ತೆ ರೆಡಿ ಮಾಡ್ಸೋಣಂತೆ ನೋಡಿ. ಇಲ್ಲೊಂದು ಬಾವಿ, ಇದು ಕೋರೆ ಐತೆ. ಆ ಕೋರೆ ಮುಂದೆನೇ ನಿಲ್ಸಿರೋದು ಗಾಡಿ. ಇವಾಗ ಒಳಗಡೆ ಬಿಸಿಲು ಬಿತ್ತು, ಅದಕ್ಕೆ ಎದ್ದಿದ್ವಿ. ಇಲ್ಲಾಂದರೆ ಇನ್ನೊಂದು ಗಂಟೆ ಆರಾಮಾಗಿ ರೆಸ್ಟ್ ಮಾಡ್ತಿದ್ವಿ. ಇವಾಗ ಹೊರಡೋಣ ಬನ್ನಿ, ರೋಡಲ್ಲಿ ಸಿಗೋಣ. ವ್ಯಾಕಮ್ ಮೊನ್ನೆ ರೆಡಿ ಮಾಡಿಸಿದ್ನಿ ಗುರು. ಬಂದು ತಿರ್ಗಾ ವ್ಯಾಕಮ್ ಹೋಗ್ತೈತೆ. ವ್ಯಾಕಮಿಂದ ಏನಂತ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ. ಅದನ್ನ ರೆಡಿ ಮಾಡ್ಸೋಣ ಅಂದರೆ ಅವ್ನ ಹೊಸ ಪೈಪ್ ಹಾಕ್ಲಿಲ್ಲ. ಅದನ್ನೇ ತ್ಯಾಪಿ ಹಾಕಿ ಕಳಿಸ್ಬಿಟ್ಟ. ಮತ್ತು ಇನ್ನೂ ಏನಂದರೆ ಲಿಫ್ಟಿಂದು ಅಡ್ಜಸ್ಟ್ಮೆಂಟಿಂಗ್ ರಾಡ್ ಕಟ್ಟಾಗಿರ್ತಲ್ಲ, ಅದನ್ನು ಬಿಚ್ಕೋಬೇಕಾಯ್ತು. ಬಿಚ್ಕೊಂಡಿಲ್ಲ ಅಂದರೆ
ಲಿಫ್ಟು ಲೋಡ್ ತಾಂತೈತೆ, ಅದಕ್ಕೆ ಸುಮ್ಮನೆ ಆಗಿದ್ನೆ. ಆಮೇಲೆ ನೋಡೋಣಂತೆ. ಅವ್ನು ಒಟ್ಟು ಲಿಫ್ಟ್ ಕೆಳಕ್ಕೆ ಇಳಿಯೋ ಥರ ಅಡ್ಜಸ್ಟ್ಮೆಂಟಿಂಗ್ ಮಾಡಿದ್ನೆ. ಅಲ್ಲಿ ದಾರ ಕಟ್ ಬಂದಿದ್ದೀನಿ, ಹಂಗಾಗಿ ಅದು ನಿಂತ್ಕೊಂಡತ್ತೆ. ಅದು ಬಿದ್ರೂ ಇನ್ನೊಂದ್ಸಲಿ ತಂತಿ ಕಟ್ಬೋದು. ಒಟ್ಟು ಊರಿಗೆ ಹೋಗೋ ತನಕ ರೆಡಿ ಮಾಡಿದ್ನೆ. ಶೋರೂಮ್ನ ಕೇಳೋಣ, ಸಿಕ್ಕರೆ ಅದನ್ನ ಹಾಕ್ಸ್ಕೊಳ್ಳೋಣ, ಇಲ್ಲಾಂದರೆ ಏನು ಮಾಡೋಕ್ಕೆ ಬರಲ್ಲ, ಊರಿಗೆ ಹೋಗ್ಬೇಕಾಗ್ತತೆ. ಊರಲ್ಲೋಗಿ ಬೇರೆ ತಾವಬೇಕು. ನೋಡಿ ಬಿಸಿಲು ಸಿಕ್ಕಾಪಟ್ಲೆ ಆಗೈತೆ. ಟೈಮು ಆಗ್ಬಿಟ್ಟೈತೆ 2:30. ಸುಮ್ಮನೆ ಇಲ್ಲಿ ನಿಲ್ಸ್ಕೊಂಡ್ರೆ ಆಗಲ್ಲ, ಏನಿಲ್ಲ. ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ವಿ ಗುರು. ಅವನು ನಿದ್ದೆ ಬರ್ತೈತಂದ, ನನಗೆ ಒಂದು ಸ್ವಲ್ಪ ನಿದ್ದೆ ಬಂತು. ರೋಗಿ ಬಯಸಿದ್ದು ಅದೇ, ಡಾಕ್ಟ್ರ್ ಹೇಳಿದ್ದು ಅದೇ ಅಂತೇಳಿ, ರೋಗಿ ಬಯಸಿದ್ದು ಅದೇ, ಡಾಕ್ಟ್ರ್ ಬಯಸಿದ್ದು ಅದೇ ಅನ್ನಂಗಾಯ್ತು. ನನಗೊಂಚೂರು ನಿದ್ದೆ ಬಂದಂಗಾಯ್ತು. ಅದಕ್ಕೆ ನಾನು ನಿದ್ದೆ ಮಾಡೋಣ ಅಂದ್ಕೊಂಡೆ. ಆಮೇಲೆ ಇದ್ದು ಅವನು ನಿದ್ದೆ ಬರ್ತೈತನ್ನ, ಸರಿ ಆಯ್ತು ಬರಪ್ಪ ಸೈಡ್ ಹಾಕೋಣ ಅಂತೇಳಿ ತಿಂಡಿ ತಿಂದು ಬಂದಿದ್ವಿ. ಹೆಂಗೆ ಗುತ್ತಿಟ್ಟೋಲ್ನಾಗೆ ಸೈಡ್ಗೆ ಹಾಕಿ ಕಾಚಿ ಮಾಡಿದ್ವಿ. 2:30 ನೋಡಿ ಇವಾಗ ಟೈಮು. 2:30ಗೆ ಎದ್ದಿದ್ದು. 10 ಗಂಟೆಗೆ ಒಬ್ಬರು ಬಂದಿದ್ದರು. ಯಾರು ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಅವರು, ಕುಣಿಗಲ್ಲಿಂದ ಬಂದಿದ್ದರು. ಅವ್ರ ಹೆಸರು ಏನಂದರೆ ನವೀನ್ ಅಣ್ಣ ಅಂತೇಳಿ ಸೌತೆಕಾಯಿ ಹೊಡಿತಾರೆ ಕ್ಯಾಂಟ್ರ್ ಗಾಡೀಲಿ. ಅವ್ರು ಬಂದಿದ್ದರು. ಅವ್ರು ಬಂದು ಮಾತಾಡ್ಸಿದ್ರು. ಅವ್ರ ಹತ್ರ ಭಾಳ ಹೊತ್ತು ಮಾತಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ನಿದ್ದೆಲ್ಲಿ ಬೇರೆ ಇದ್ನ. ಹಂಗಾಗಿ ಬೇಜಾರಾಗಿ ಹೋದರೆ ನಾವು ಅಣ್ಣವ್ರಿಗೆ ಗೊತ್ತಿಲ್ಲ ನೋಡಿ, ಬೇಜಾರಾಗಿ ಹೋಗಿರ್ಬೋದೇನೋ ಮೋಸ್ಟ್ಲಿ. ಇನ್ನೊಂದ್ಸಲಿ ಸಿಕ್ಕರೆ ಮಾತಾಡ್ಸೋಣಂತೆ. ಇನ್ನೇನು ಮಾಡ್ತೀರಾ ಹೇಳ್ರಿ, ಇವಾಗ ನಿದ್ದೆಲ್ಲಿ ಬೇರೆ ಇದ್ದೆ ನಾನು. ಹಂಗಾಗಿ ಸುಮ್ಮನೆ ಹೋದ್ರು. ಅಣ್ಣರು ಪಾಪ ಭಾಳ ಹೊತ್ತು ಮಾತಾಡಲಿಲ್ಲ. ಹಂಗೆ ಮಾತಾಡ್ಸಿ ಹೋಗ್ಬೇಕಂದು ಹೊಲ್ಟಿದ್ರು. ಹಂಗೆ ಮಾತಾಡಿಸಿ ಅವಾಗಿದ್ದು ನಾನು ಇನ್ನೇನು ಬಾರೋಣ, ಟೀ ಕುಡ್ದು ಹೋಗೋಣ, ಇಲ್ಲಿವರೆಗೂ ಬಂದಿರೋ ಟೀ ಕುಡಿದಂಗೆ ಹೋಗ್ಬೇಡ್ರಿ ಅಂತೇಳಿ ಟೀ ಕುಡಿಸಿ ಹೊಲ್ಟೆ ಗುರು. ಜೀವನೇ ಡಗ್ ಅಂದ್ಬಿಡ್ತು. ಯಾಕಂತೀರ, ಕ್ಯಾಮ್ರಾ ಬಿತ್ತು ಅಂದ್ಕೊಂಡ್ಬಿಟ್ಟೆ, ಫೋನು ಕುಚ್ಚು ಅಲ್ಲಾಡ್ಸೋದಕ್ಕೆ. ಅದಕ್ಕೆ ಒಳಗೆ ತಗೊಂಡೆ ನಾನು. ಅದು ಅಲ್ಲಾಡೋದಕ್ಕೆ ಕುಚ್ಚು ಗಾಳಿಗೆ ಹೊಡಿತೈತೆ, ಅದು ಮೊಬೈಲ್ಗೆ ಬಿತ್ತು ಅಂದ್ಕೊಂಡ್ಬಿಟ್ಟೆ ಗುರು. ಭಯ ಆಗಿಬಿಡ್ತು ಮೊಬೈಲ್ ಹೋತಂತೇಳಿ. ಅಣ್ಣನ ಪಾಪ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ. ಅಣ್ಣ ಬೇಜಾರಾಗ್ಬೇಡ್ರಿ, ಮತ್ತೆ ಇನ್ನೊಂದ್ಸಲ ಸಿಗೋಣ. ಊರ ಕಡೆ ಬಂದರೆ ಫೋನ್ ಮಾಡಿ, ಮೆಸೇಜ್ ಮಾಡಿ, ಸಿಗ್ತೀನಿ. ಇವಾಗ ಹೈದ್ರಾಬಾದ್ಗೆ ಹೋಗಿದ್ದಾರೆ. MT ಸೌತೆಕಾಯಿ ತುಂಬ್ಕೆ ಬರೋಕ್ಕೆ, ಮೆಡಿಸನ್ ಸೌತೆಕಾಯಿ ನೋಡಿ. ಇದು ತುಮಕೂರಿಂದ ಹೈದ್ರಾಬಾದ್ಗೆ MT ಹೋಗ್ತಾರೆ. ಎಲ್ಲ ಕಡೆನೂ ಓಡಾಡ್ತಾರಂತವ್ರು. ಹಂಗೆ ಹೇಳಿದರು. ಮಾತಾಡಿಸಿ ಟೀ ಕುಡಿಸಿ ಕಳಿಸ್ತೆ ನೋಡಿ. ದೊಡ್ಡಪ್ಪ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ಟ.